ಗಂಡ ಹೆಂಡತಿ ಇಬ್ಬರು ದೇವರ ನಾಮವನ್ನು ಜಪಿಸುತ್ತಾ ಕಾಲ ಕಳೆದರು. ಅವರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಬಹಳವಾಗಿತ್ತು. ಅವರ ಮನಸ್ಸಿನಲ್ಲಿ ಅದೊಂದೇ ಚಿಂತೆ ಆಗಿತ್ತು. ಆದುದರಿಂದ ಮಾರ್ತಾಂಡ ದೀಕ್ಷಿತರು ಗಾಯತ್ರಿ ಪುರಶ್ಚರಣವನ್ನು ಸೋಗಲಿನಲ್ಲಿ 3 ಬಾರಿ ಮಾಡಿದರು. ನಂತರ ಅವರು ದೇವರ ಹಿಪ್ಪರಗಿಯಲ್ಲಿರುವ ತಮ್ಮ ಕುಲದೇವರಾದ ಮಾಳಸಾ ಮಾರ್ತಾಂಡ ಭೈರವ ಸ್ವಾಮಿಯ ದರ್ಶನಕ್ಕೆ ತೆರಳಿದರು. ಅವರು ಕುಲದೇವರ ಧ್ಯಾನ ಮಾಡಿದರು. ಅವರ ಅಗಾಧವಾದ ಭಕ್ತಿಗೆ ಮೆಚ್ಚಿ ಮಾಳಸಾ ಮಾರ್ತಾಂಡ ಭೈರವ ಸ್ವಾಮಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡರು. ಅವರಿಗೆ ಆಕಾಶ ಚಿದಂಬರಂಗೆ ಹೋಗಲು ಹೇಳಿದರು ಮತ್ತು ಅವರು ತಪಸ್ಸನ್ನ ಅಲ್ಲಿಯೇ ಮಾಡಬೇಕು. ಆಗ ಮಾತ್ರ ಸಂತಾನ ಪಡೆಯುವ ಬಯಕೆ ಈಡೇರುತ್ತದೆ. ಅಲ್ಲದೆ ಪರಮಶಕ್ತ ದೇವರಾದ ಚಿದಂಬರರೇ ಅವರ ಮನೆಯಲ್ಲಿ ಜನಿಸುವರು ಎಂದು ತಿಳಿಸಿದರು. ಅದರಂತೆ ಅವರು ಕಾಲ್ನಡಿಗೆಯಲ್ಲಿ ದಕ್ಷಿಣಕ್ಕೆ ಪ್ರಯಾಣವನ್ನು ಆರಂಭಿಸಿದರು ಮತ್ತು ಅವರ ಪತ್ನಿಯೊಂದಿಗೆ ಆಕಾಶ ಚಿದಂಬರಂಗೆ ತಲುಪಿದರು. ಅವರು ಪವಿತ್ರ ಗಾಯತ್ರಿ ಮಂತ್ರವನ್ನ 3 ವರ್ಷಗಳ ಕಾಲ ಜಪಿಸಿದರು. ಅವರು ಅಲ್ಲಿ ಕಠೋರ ತಪಸ್ ಮಾಡಿದರು. ಅವರು ಗರಿಕೆ ಹುಲ್ಲಿನ ರಸವನ್ನು ಮಾತ್ರ ಸೇವಿಸುತ್ತಿದ್ದರು. ಅವರು ತಪಸ್ಸು, ಸಾಧನೆ ಮತ್ತು ಸಂಯಮದ ನಿಯಮಗಳನ್ನು ಅನುಸರಿಸುತ್ತಿದ್ದರು. ಈ ದಂಪತಿ ಅವರ ಕಠೋರ ತಪಸ್ಸನ್ನು ನೋಡಿ ಪರಮಶಕ್ತ ದೇವರಾದ ಚಿದಂಬರರು ಮಾರ್ತಾಂಡ ದೀಕ್ಷಿತರ ಮುಂದೆ ಪ್ರತ್ಯಕ್ಷರಾದರು. ಪರಮಶಕ್ತ ದೇವರಾದ ಚಿದಂಬರರು ಮಾರ್ತಾಂಡ ದೀಕ್ಷಿತರನ್ನು ಸಮಾಧಿಯಿಂದ ಎಬ್ಬಿಸಿದರು. ಮಾರ್ತಾಂಡ ದೀಕ್ಷಿತರು ಪರಮಶಕ್ತ ದೇವರು ಚಿದಂಬರರ ಶಿರವನ್ನು ನೋಡಿದರು. ವಿಶ್ವರೂಪವನ್ನು ನೋಡಿ ಮಾರ್ತಾಂಡ ದೀಕ್ಷಿತರು ಅತ್ಯಂತ ಹರ್ಷಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಉಳಿದೆಲ್ಲ ದೇವರುಗಳು ಅಲ್ಲಿ ಪ್ರತ್ಯಕ್ಷರಾದರು. ಋಷಿಮುನಿಗಳು ರುದ್ರ ಮಂತ್ರದ ಸಾಲುಗಳನ್ನು ಪಠಿಸಲು ಆರಂಭಿಸಿದರು. ಬ್ರಹ್ಮದೇವರು ಮತ್ತು ವಿಷ್ಣು ಚಿದಂಬರರನ್ನು ಪೂಜಿಸುತ್ತಿದ್ದರು. ಭಗವಂತನು ಅವರನ್ನು ಆಶೀರ್ವದಿಸಿದರು ಮತ್ತು ಸದಾಚಾರ ಸ್ಥಾಪನೆಗಾಗಿ ಸ್ವತಃ ತಾವೇ ಅವರ ಮನೆಯಲ್ಲಿ ಜನ್ಮ ತಾಳುವುದಾಗಿ ಹೇಳಿದರು ಮತ್ತು ಅವರ ತಪಸ್ಸನ್ನು ಕೊನೆಗೊಳಿಸುವಂತೆ ಹೇಳಿ ಅದೃಶ್ಯರಾದರು. ಲಕ್ಷ್ಮೀ ಮಾತಾ ಮತ್ತು ಮಾರ್ತಾಂಡ ದೀಕ್ಷಿತರು ಬಹಳ ಹರ್ಷಗೊಂಡರು. ಅವರು ಮುರುಗೋಡಿಗೆ ಹಿಂದಿರುಗಿದರು ಮತ್ತು ಚಿದಂಬರ ನಾಮ ಪಠಿಸುತ್ತಾ ಕಾಲ